ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿದ್ದಂತ ಇಂಪಾರ್ಟೆಂಟ್ ಷೇರುಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಈಗಾಗಲೇ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಬಗ್ಗೆ ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ. ಇಲ್ಲಿವರೆಗೂ ಈ ವಿಡಿಯೋ ನೋಡಿಲ್ಲ ಅಂತಂದ್ರೆ ಒಂದ್ಸಲ ನೋಡಬಹುದು. ಮಾರ್ಕೆಟ್ ಅಲ್ಲಿ ಇವತ್ತು ಒಳ್ಳೆ ರ್ಯಾಲಿ ಕಂಡು ಬಂದಿದ್ದಕ್ಕೆ ಕೆಲವು ಕಾರಣಗಳು ನಿಮ್ಗೆ ಗೊತ್ತಾಗುತ್ತೆ. ಹಾಗೆ ನಾವು ಈ ವಿಡಿಯೋದಲ್ಲಿ ಮುಂದುವರಿಯುವ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹಾಗಾದ್ರೆ ಮೊದಲಿಗೆ ಈಗಾಗಲೇ ಇಂದಿನ ವಿಡಿಯೋದಲ್ಲೂ ಕೂಡ ನೋಡಿದ್ವಿ ಅದಾನಿ ಗ್ರೂಪ್ ನ ಸ್ಟಾಕ್ ಗಳ ಪರ್ಫಾರ್ಮೆನ್ಸ್ ಬಗ್ಗೆ. ಅದಾನಿ ಗ್ರೂಪ್ ಸುದ್ದಿಯಲ್ಲಿತ್ತು. ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ, ನಿನ್ನೆಂತೂ ಅಪ್ ಟು 20% ಅಥವಾ ಅಬೌವ್ 20% ವರೆಗೂ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿತ್ತು. ಇವತ್ತು ಕೂಡ ಅದೇ ರೀತಿಯ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತಾ ಅಥವಾ ರಿಕವರಿ ಕಂಡು ಬರುತ್ತಾ, ಜೊತೆಗೆ ಓವರ್ ಆಲ್ ಮಾರ್ಕೆಟ್ ನ ಮೇಲೂ ಕೂಡ ಇಂಪ್ಯಾಕ್ಟ್ ಮಾಡುತ್ತಾ ಅನ್ನುವಂತ ಎಕ್ಸ್ಪೆಕ್ಟೇಷನ್ ಇತ್ತು. ಹಾಗಾಗಿ ಈ ಸ್ಟಾಕ್ ಗಳು ತುಂಬಾನೇ ಫೋಕಸ್ ಅಲ್ಲಿದ್ವು. ಓವರ್ ಆಲ್ ರಿಯಾಕ್ಷನ್ ಚೆನ್ನಾಗಿದೆ, ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು. ಕೆಲವು ಷೇರುಗಳು ಎಸ್ಪೆಷಲಿ ಎನರ್ಜಿಗೆ ಸಂಬಂಧಪಟ್ಟಂತಹ ಷೇರುಗಳಲ್ಲಿ ಪ್ರೆಷರ್ ಕಂಡು ಬಂದಿದೆ. ಬಟ್ ಬೇರೆ ಷೇರುಗಳಲ್ಲಿ ಒಂದಷ್ಟು ರಿಕವರಿ ಕೂಡ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ. ನಿನ್ನೆ ಡೌನ್ ಆದಷ್ಟು ರಿಕವರಿ ಇವತ್ತು ಆಗಿಲ್ಲದೆ ಇರಬಹುದು, ಬಟ್ ಡಿಸೆಂಟ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಎನರ್ಜಿಗೆ ಸಂಬಂಧಪಟ್ಟಂತ ಷೇರುಗಳಂತೂ ಎಸ್ಪೆಷಲಿ ಅದಾನಿ ಎನರ್ಜಿ, ಅದಾನಿ ಗ್ರೀನ್ ಹಾಗೂ ಅದಾನಿ ಪವರ್ ಡೌನ್ ಪರ್ಫಾರ್ಮೆನ್ಸ್ ಅಲ್ಲೇ ಕಂಟಿನ್ಯೂ ಆಗಿದ್ದಾವೆ. ಯಾಕಂದ್ರೆ ಅಲಿಗೇಷನ್ಸ್ ಎನರ್ಜಿ ಪ್ರಾಜೆಕ್ಟ್ ಗಳಿಗೆ ಸಂಬಂಧಪಟ್ಟಂತೆ ಆಗಿದೆ. ಹಾಗಾಗಿ ಎನರ್ಜಿ ಸೆಕ್ಟರ್ ನ ಷೇರುಗಳು ಎಸ್ಪೆಷಲಿ ಅದಾನಿ ಗ್ರೂಪ್ ನ ಷೇರುಗಳಲ್ಲಿ ಈ ರೀತಿಯ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಬೇರೆ ಸ್ಟಾಕ್ ಗಳ ಕಡೆ ನಾವು ಬರೋದಾದ್ರೆ SJVN ಇವತ್ತು ಸುದ್ದಿಯಲ್ಲಿತ್ತು. ಮಾರ್ನಿಂಗ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ. ಕಂಪನಿ ರಾಜಸ್ಥಾನ್ ಗವರ್ನಮೆಂಟ್ ಜೊತೆ ಒಪ್ಪಂದವನ್ನ ಮಾಡ್ಕೊಂಡಿರೋ ಬಗ್ಗೆ, ಪಂಪ್ಡ್ ಹೈಡ್ರೋ ಪ್ರಾಜೆಕ್ಟ್ ಹಾಗೂ ಫ್ಲೋಟಿಂಗ್ ಸೋಲಾರ್ ಪ್ರಾಜೆಕ್ಟ್ ನ ಬಗ್ಗೆ ಒಳ್ಳೆ ರಿಯಾಕ್ಷನ್ ಬಂದಿದೆ. ನಿಯರ್ಲಿ 4% ರ್ಯಾಲಿ SJVN ನಲ್ಲಿ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ. ಪವರ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ, ಬಟ್ ಸರ್ಕಾರಿ ಕಂಪನಿ. ಆ ಪಾಯಿಂಟ್ ಕೂಡ ನಿಮ್ಗೆ ಗಮನದಲ್ಲಿರಲಿ, ಸ್ಟಡಿ ಮಾಡಬಹುದು. ಪವರ್ ಸೆಕ್ಟರ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕೊಡ್ತಿರೋ ಅಂತ ಕಂಪನಿ. 42,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ. ಇನ್ ಕೇಸ್ ನಾವು ಲಾಸ್ಟ್ 6 ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಒಳ್ಳೆ ಕರೆಕ್ಷನ್ ಕೂಡ ಆಗಿದೆ, ಮೋರ್ ದನ್ 26%. ಹಾಗೆ 1 ಇಯರ್ ಅಲ್ಲಿ 32% ಇದೆ. ಹೈಯಿಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು 30% ಗಿಂತ ಜಾಸ್ತಿ ಡೌನ್ ಅಲ್ಲಿ ಇದೆ ಸ್ಟಾಕ್ ಈಗಲೂ ಕೂಡ. ಇಂಟ್ರೆಸ್ಟ್ ಸ್ಟಡಿ ಮಾಡಬಹುದು ಕಂಪನಿಯನ್ನ, ಬಟ್ ಇರುವಂತಹ ರಿಸ್ಕ್ ಅನ್ನ ಅರ್ಥ ಮಾಡ್ಕೊಂಡು ಆನಂತರ ಡಿಸೈಡ್ ಮಾಡಿ. ನಂತರ ರೇಮಂಡ್ ಲಿಮಿಟೆಡ್ ಸುದ್ದಿಯಲ್ಲಿತ್ತು. ಮಾರ್ನಿಂಗ್ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದೆ. NSE BSE ಕಂಪನಿಯ ಡಿಮರ್ಜರ್ ಗೆ ಸಂಬಂಧಪಟ್ಟಂತೆ ಅಪ್ರೂವಲ್ ಅನ್ನು ಕೊಟ್ಟಿದ್ದಾವೆ ಅಂತ ನೋಡಬಹುದು. 16.5% ರ್ಯಾಲಿ ಇವತ್ತು ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಭರ್ಜರಿ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿ ಆನಂತರ ಸ್ವಲ್ಪ ಡೌನ್ ಆಯ್ತು, ಮತ್ತೆ ಅಲ್ಲಿಂದ ಬೌನ್ಸ್ ಬ್ಯಾಕ್ ಮಾಡಿದ್ದು 16.5% ರ್ಯಾಲಿ ವರೆಗೂ ಸ್ಟಾಕ್ ಅಲ್ಲಿ ಕಂಟಿನ್ಯೂ ಆಗಿದೆ. ಕಂಪನಿಯ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅನ್ನ ಡಿಮರ್ಜ್ ಮಾಡುವಂತ ನಿರ್ಧಾರವನ್ನು ಮಾಡಿದೆ ಕಂಪನಿ. ಹಾಗಾಗಿ ಸುದ್ದಿಯಲ್ಲಿ ಇತ್ತು. ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು. ಈ ಕಂಪನಿಯ ಬಗ್ಗೆ ಈ ಹಿಂದೆ ಹಲವು ಸಲ ನಾನು ಮೆನ್ಷನ್ ಮಾಡಿದ್ದೀನಿ. ಕಂಪನಿಯಲ್ಲಿ ಕೆಲವೊಂದು ಮ್ಯಾನೇಜರಿಯಲ್ ಇಶ್ಯೂಸ್ ಇದೆ, ಹಾಗಾಗಿ ರಿಸ್ಕ್ ಅಂತ ಕೂಡ ಗೊತ್ತಿದೆ. ಮ್ಯಾನೇಜ್ಮೆಂಟ್ ಲೆವೆಲ್ ಅಲ್ಲಿ ಕೆಲವೊಂದು ಅಲಿಗೇಷನ್ಸ್ ಬಂದಿತ್ತು, ಬಟ್ ಯಾವುದು ಏನು ಪ್ರೂವ್ ಆಗಿಲ್ಲ. ಆ ಒಂದು ಪಾಯಿಂಟ್ ಅನ್ನ ನೀವು ಗಮನದಲ್ಲಿ ಇಟ್ಕೊಂಡೆ ಮುಂದುವರಿಯಬಹುದು. ಇನ್ ಕೇಸ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿರುವಂತಹ ಕಂಪನಿ. ಎಸ್ಪೆಷಲಿ ಇತ್ತೀಚಿನ ದಿನಗಳಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಎಸ್ಪೆಷಲಿ ನೋಡಬಹುದು 2020 ಕ್ರಾಶ್ ನಂತರ ಭರ್ಜರಿ ಪರ್ಫಾರ್ಮೆನ್ಸ್ ರೇಮಂಡ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ನಂತರ ಅಫ್ಘಾನ್ಸ್ ಇನ್ಫ್ರಾ ಕೂಡ ಸುದ್ದಿಯಲ್ಲಿತ್ತು. ಮಾರ್ನಿಂಗ್ ವಿಡಿಯೋದಲ್ಲಿ ಇದರ ಬಗ್ಗೆ ಕೂಡ ಒಂದು ನ್ಯೂಸ್ ಅನ್ನ ನೋಡಿದ್ವಿ. ಕಂಪನಿಗೆ 1274 ಕೋಟಿ ಆರ್ಡರ್ ಸಿಕ್ಕಿರೋ ಬಗ್ಗೆ ನೀವು ಇಲ್ಲಿ ನೋಡಬಹುದು. ಬಟ್ ಸ್ಟಾಕ್ ಅಲ್ಲಿ ಅಂತ ಬಿಗ್ ರಿಯಾಕ್ಷನ್ ಬರಲಿಲ್ಲ. ಓಪನಿಂಗ್ ಚೆನ್ನಾಗಿತ್ತು, ಆನಂತರ ಡೌನ್ ಆಗಿ ಅಪ್ ಟು 2.25 ವರೆಗೂ ಕೂಡ ಡೌನ್ ಅಲ್ಲೇ ಇತ್ತು. ಆನಂತರ ಸ್ವಲ್ಪ ಪುಲ್ ಬ್ಯಾಕ್ ಕೂಡ ಕಂಡು ಬಂತು. ಕೊನೆಯಲ್ಲಿ ಮತ್ತೆ ಡೌನ್ ಬಂದು ಓವರ್ ಆಲ್ 0.67% ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಮೊನ್ನೆ ತಾನೇ ಲಿಸ್ಟ್ ಆಗಿರುವಂತಹ ಕಂಪನಿ. ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಇದೆ. ಲಿಸ್ಟಿಂಗ್ ಮೇಲೆ ಆಗಿ ನಂತರ ಕೆಳಗಡೆ ಬಂದು ಈಗ ಒಂದಷ್ಟು ರಿಕವರ್ ಕೂಡ ಆಗಿದೆ. ವಿ ಶೇಪ್ ಪರ್ಫಾರ್ಮೆನ್ಸ್ ಆಸ್ ಆಫ್ ನಾವು ಕಾಣ್ತಾ ಇದೆ. ಇನ್ನು ತುಂಬಾ ದಿನ ಏನಾಗಿಲ್ಲ, ನೋಡಬಹುದು 8 ನವೆಂಬರ್ ಲಿಸ್ಟ್ ಆಗಿರುವಂತಹ ಕಂಪನಿ. ಇನ್ನು ಟಾಟಾ ಪವರ್ ಸುದ್ದಿಲಿತ್ತು. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಜೊತೆ ಒಪ್ಪಂದವನ್ನು ಮಾಡ್ಕೊಂಡಿರೋ ಕಾರಣಕ್ಕೆ ಕ್ಲೀನ್ ಎನರ್ಜಿಗೆ ಸಂಬಂಧಪಟ್ಟಂತೆ $4.25 ಬಿಲಿಯನ್ ಫೈನಾನ್ಸಿಂಗ್ ಗೆ ಸಂಬಂಧಪಟ್ಟಂತೆ ಒಪ್ಪಂದವನ್ನು ಮಾಡ್ಕೊಂಡಿದೆ. ಈ ಕಾರಣಕ್ಕೆ ಸುದ್ದಿಯಲ್ಲಿತ್ತು. ಸ್ಟಾಕ್ ಅಲ್ಲಿ 1.25% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಶಿಪ್ಪಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇವತ್ತು ನೋಡಬಹುದು 7% ಅಥವಾ ಮೋರ್ ದನ್ 7% ರ್ಯಾಲಿ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಇದು ಕೂಡ ಒಂದು ಸರ್ಕಾರಿ ಕಂಪನಿ, ಆ ಬಗ್ಗೆ ಗಮನ ಇರಲಿ. ಈ ರೀತಿಯ ರ್ಯಾಲಿ ಕಂಡು ಬರ್ಲಿಕ್ಕೆ ಕಾರಣ ಇವತ್ತು ಬಂದಿರುವಂತ ಒಂದು ನ್ಯೂಸ್ ನೀವು ಇಲ್ಲಿ ನೋಡಬಹುದು. ವಿಂಟರ್ ಸೆಷನ್ ಅಲ್ಲಿ 3 ಶಿಪ್ಪಿಂಗ್ ಗೆ ಸಂಬಂಧಪಟ್ಟಂತ ಬಿಲ್ಸ್ ಮಂಡನೆ ಮಾಡಬಹುದು ಅನ್ನುವಂತ ಸುದ್ದಿ ಬಂದಿದೆ. ಇಲ್ಲೇ ನೋಡಬಹುದು. ಬೂಸ್ ಓವರ್ ಇಂಟ್ರೊಡಕ್ಷನ್ ಆಫ್ 3 ನ್ಯೂ ಶಿಪ್ಪಿಂಗ್ ಸೆಕ್ಟರ್ ರಿಲೇಟೆಡ್ ಅಟ್ ವಿಂಟರ್ ಸೆಷನ್. ಈ ಒಂದು ನ್ಯೂಸ್ ನ ಕಾರಣಕ್ಕೆ ಸ್ಟಾಕ್ ಅಲ್ಲಿ ಭರ್ಜರಿ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ಅದರಲ್ಲಿ ಮರ್ಚೆಂಟ್ ಶಿಪ್ಪಿಂಗ್ ಬಿಲ್, ಕೋಸ್ಟಲ್ ಶಿಪ್ಪಿಂಗ್ ಬಿಲ್ ಅಂಡ್ ಇಂಡಿಯನ್ ಪೋರ್ಟ್ಸ್ ಬಿಲ್, ಈ 3 ಶಿಪ್ಪಿಂಗ್ ಗೆ ಸಂಬಂಧಪಟ್ಟಂತ ಬಿಲ್ಸ್ ಬರಬಹುದು ಅನ್ನೋಂತ ಸುದ್ದಿ ಮೇಲೆ ಇವತ್ತು ಓವರ್ ಆಲ್ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ. ಹಾಗೆ ಕಂಪನಿಯ ಬಗ್ಗೆ ನೋಡಿದ್ರೆ 10,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. ಲಾಸ್ಟ್ 1 ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 67% ಇದೆ. ಹಾಗೆ ಇದು ಕೂಡ ಹೈಯಿಂದ ಚೆನ್ನಾಗಿ ಡೌನ್ ಆಗಿದೆ, 36% ಡೌನ್ ಅಲ್ಲಿ ಇದೆ. 5 ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 262 ಇದೆ. ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನು ಮಾಡಿಲ್ಲ,
ಬಟ್ ಇತ್ತೀಚಿನ ದಿನಗಳಲ್ಲಿ ಹೇಗೆ ಎಲ್ಲ ಸರ್ಕಾರಿ ಕಂಪನಿಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಮಾಡಿದವು, ಅದೇ ರೀತಿ ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಪ್ರಾಜ್ ಇಂಡಸ್ಟ್ರೀಸ್ ಇಲ್ಲೂ ಕೂಡ ನೋಡಬಹುದು, ಇವತ್ತು 16.5% ರ್ಯಾಲಿ ಈ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಇದಕ್ಕೆ ಸಂಬಂಧಪಟ್ಟಂತೆ ತುಂಬಾ ಒಳ್ಳೆ ಸುದ್ದಿ ಬಂದಿದೆ, ಹಾಗಾಗಿ ಈ ರೀತಿಯ ರ್ಯಾಲಿ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ನೋಡಬಹುದು ಕಂಪನಿ 2030 3 ಫೋಲ್ಡ್ ರೆವೆನ್ಯೂ ಗ್ರೋತ್ ಟಾರ್ಗೆಟ್ ಅನ್ನು ಹಾಕೊಂಡಿದೆ. ಜೊತೆಗೆ ನಮ್ಮ ಕರ್ನಾಟಕದ ಮಂಗಳೂರಲ್ಲಿ ಹೊಸ ಪ್ಲಾಂಟ್ ಅನ್ನ ತೆರಲಿಕ್ಕೆ ಲ್ಯಾಂಡ್ ಅಕ್ವಿಸಿಷನ್ ಕೂಡ ಮಾಡ್ಕೊಂಡಿದೆ. ಈ ಅನೌನ್ಸ್ಮೆಂಟ್ ಗಳು ಇವತ್ತು ಕಂಪನಿಯಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಇದು ಸ್ಟಾಕ್ ಅಲ್ಲಿ ಈ ರೀತಿಯ ರಿಯಾಕ್ಷನ್ ಗೆ ಕಾರಣ ಆಗಿದೆ. ಇಂಟ್ರೆಸ್ಟ್ ಬೇಕಿದ್ರೆ ಸ್ಟಡಿ ಮಾಡಬಹುದು. 14,300 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. ಲಾಸ್ಟ್ 1 ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 35-36% ಇದೆ. 5 ಇಯರ್ಸ್ ಅಲ್ಲಿ 634% ಇದೆ. ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ. 2007-8 ನಂತರ ಡೌನ್ ಪರ್ಫಾರ್ಮೆನ್ಸ್ ಬಂದಿದ್ದು ಮತ್ತೆ ರಿಕವರ್ ಆಗಿದ್ದು 2020 ನಂತರ. ಈಗ ಆಲ್ಮೋಸ್ಟ್ ನಿಯರ್ ಟಾಪ್ ಅಲ್ಲಿ ಇದೆ. ಇಂಟ್ರೆಸ್ಟ್ ಬೇಕಿದ್ರೆ ಸ್ಟಡಿ ಮಾಡಬಹುದು. ಕಂಪನಿ ಬಯೋಟೆಕ್ನಾಲಜಿ ಅಂಡ್ ಎಂಜಿನಿಯರಿಂಗ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ. ಜೊತೆಗೆ ಬಯೋ ಎನರ್ಜಿ, ವಾಟರ್ ಪ್ಯೂರಿಫಿಕೇಶನ್, ಸೊ ಈ ರೀತಿಯ ವೇರಿಯಸ್ ಸೆಗ್ಮೆಂಟ್ಸ್ ಅಲ್ಲಿ ಕಂಪನಿ ಕೆಲಸ ಮಾಡುತ್ತೆ. ಇಂಟ್ರೆಸ್ಟ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಕಂಪನಿನ. ಬಟ್ ರಿಸ್ಕಿ ಕಂಪನಿ, ಯಾಕಂದ್ರೆ ಕಂಪನಿಯ ಲಾಂಗ್ ಟರ್ಮ್ ಚಾರ್ಟ್ ಅನ್ನು ನೋಡಿದ್ರೆ ರಿಸ್ಕ್ ಇಲ್ಲೇ ಅರ್ಥ ಆಗುತ್ತೆ. ಈಗಂತೂ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿರಬಹುದು 2020 ನಂತರ, ಬಟ್ ಅದರ ಇಂದಿನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ರಿಸ್ಕ್ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬಹುದು. ನಂತರ ಕಿಟೆಕ್ಸ್ ಅಥವಾ ಕೈಟೆಕ್ಸ್ ಗಾರ್ಮೆಂಟ್ಸ್ ಲಿಮಿಟೆಡ್ ಸುದ್ದಿಯಲ್ಲಿತ್ತು. ಇವತ್ತು 4.5% ಡೌನ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಗಿದೆ. ಆಕ್ಚುಲಿ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ನ್ಯೂಸ್ ಬಂದಿತ್ತು, ನೀವು ಇಲ್ಲಿ ನೋಡಬಹುದು. ಕೈಟೆಕ್ಸ್ ಗಾರ್ಮೆಂಟ್ಸ್ ಬೋರ್ಡ್ ಅನೌನ್ಸಸ್ 2:1 ಬೋನಸ್ ಶೇರ್ ಇಶ್ಯೂ. ಒಂದು ಶೇರ್ ಇದ್ರೆ 2 ಶೇರ್ಗಳನ್ನ ಬೋನಸ್ ಆಗಿ ಕೊಡುವಂತ ನಿರ್ಧಾರವನ್ನು ಮಾಡಿದೆ. ಬಟ್ ಈ ಅನೌನ್ಸ್ಮೆಂಟ್ ನಂತರ ಕೂಡ ಸ್ಟಾಕ್ ಅಲ್ಲಿ ಪಾಸಿಟಿವ್ ರಿಯಾಕ್ಷನ್ ಬಂದಿಲ್ಲ, ನೆಗೆಟಿವ್ ಅಲ್ಲೇ ಕ್ಲೋಸಿಂಗ್ ಕಂಡು ಬಂದಿದೆ. 4,200 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. 1 ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತುಂಬಾ ಚೆನ್ನಾಗಿದೆ, 206% ಇದೆ. 5 ಇಯರ್ಸ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಬಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 2014-15 ರೇಂಜ್ ಅಲ್ಲಿ ನೋಡಬಹುದು. 750 ರೇಂಜ್ ಅಲ್ಲಿ ಇತ್ತು ಸ್ಟಾಕ್. ನಂತರ ಯಾವ ರೀತಿ ಡೌನ್ ಆಗಿದೆ ಅಂತ ಈಗ ಒಂದಷ್ಟು ರಿಕವರ್ ಆಗಿದೆ. ಬಟ್ ಇನ್ನು 2015 ಹೈ ಅನ್ನು ಬೀಟ್ ಮಾಡಕ್ ಆಗಿಲ್ಲ ಸ್ಟಾಕ್. ಇಂಟ್ರೆಸ್ಟ್ ಬೇಕಿದ್ರೆ ಸ್ಟಡಿ ಮಾಡಬಹುದು. ಬಟ್ ರಿಸ್ಕಿ ಕಂಪನಿ, ಅದನ್ನ ನಾವು ಚಾರ್ಟ್ ಅಲ್ಲಿ ಅರ್ಥ ಮಾಡ್ಕೊಳ್ಬಹುದು. ಕಂಪನಿ ಬಗ್ಗೆ ಡೀಟೇಲ್ ಆಗಿ ಬೇಕಿದ್ರೆ ಸ್ಟಡಿ ಮಾಡಬಹುದು. ಇವತ್ತು ಬೋನಸ್ ಅನೌನ್ಸ್ಮೆಂಟ್ ನಂತರ ಕೂಡ ಸ್ಟಾಕ್ ಅಲ್ಲಿ ನೆಗೆಟಿವ್ ರಿಯಾಕ್ಷನ್ ಬಂದಿದೆ. ಇನ್ನು ಇನ್ಸೋಲೇಷನ್ ಎನರ್ಜಿ ಇವತ್ತು ಸುದ್ದಿಲಿತ್ತು. ನೋಡಬಹುದು 4.61% ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಕಂಪನಿಗೆ ಸಂಬಂಧಪಟ್ಟಂತ ನ್ಯೂಸ್ ನೀವು ಇಲ್ಲಿ ನೋಡಬಹುದು. 10,000 crore MOU ಮಾಡ್ಕೊಂಡಿದೆ ರಾಜಸ್ಥಾನ್ ಗವರ್ನಮೆಂಟ್ ನ ಜೊತೆ. ಈ ಒಂದು ನ್ಯೂಸ್ ನ ಕಾರಣಕ್ಕೆ ಸುದ್ದಿಲಿತ್ತು. ಒಳ್ಳೆ ರಿಯಾಕ್ಷನ್ ಕೂಡ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. 4.5% ಗಿಂತ ಜಾಸ್ತಿ ರ್ಯಾಲಿ ಇವತ್ತು ಸ್ಟಾಕ್ ಅಲ್ಲಿ ಬಂದಿದೆ. ಇನ್ ಕೇಸ್ ನಾವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ. 2022 ಅಕ್ಟೋಬರ್ ಇಂದ ಚಾರ್ಟ್ ಅವೈಲೇಬಲ್ ಇದೆ. ಇಲ್ಲಿವರೆಗೂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕಂಪನಿ ಮಾಡಿದೆ. ಇನ್ನು JSW ಎನರ್ಜಿ ಇವತ್ತು ಸುದ್ದಿಲಿತ್ತು. 1.24% ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಅದಕ್ಕೆ ಕಾರಣ ಕಂಪನಿಗೆ ಸೆಬಿಯಿಂದ ವಾರ್ನಿಂಗ್ ನೋಟಿಸ್ ಬಂದಿದೆ. ಸೊ ಎಸ್ಪೆಷಲಿ ಕಂಪನಿಯ ಡೆಸಿಗ್ನೇಟೆಡ್ ಪರ್ಸನ್ಸ್ ಬೈಯಿಂಗ್ ಸೆಲ್ಲಿಂಗ್ ಬಗ್ಗೆ ವಾರ್ನಿಂಗ್ ನೋಟಿಸ್ ಬಂದಿದೆ. ಜಸ್ಟ್ ವಾರ್ನಿಂಗ್ ಅಷ್ಟೇ. ಸೊ ಈ ಕಾರಣಕ್ಕೆ ಸುದ್ದಿಲಿತ್ತು. ರಿಯಾಕ್ಷನ್ ನೆಗೆಟಿವ್ ಇದೆ. 1.24% ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ನಂತರ ಮಾರ್ಕ್ಸನ್ಸ್ ಫಾರ್ಮಾ ಕೂಡ ಸುದ್ದಿಲಿತ್ತು. ಬಟ್ ಸ್ಟಾಕ್ ಲೈನ್ ಪಾಸಿಟಿವ್ ಇಂಪ್ಯಾಕ್ಟ್ ಆಗಿಲ್ಲ. 0.37% ಡೌನ್ ಅಲ್ಲೇ ಕ್ಲೋಸಿಂಗ್ ಕೊಂಡು ಬಂದಿದೆ. ಕಂಪನಿಗೆ USFDA ಅಪ್ರೂವಲ್ ಸಿಕ್ಕಿದೆ, ಎಸ್ಪೆಷಲಿ ಅಲರ್ಜಿಕ್ ರೆನಿಟಿಸ್ ಡ್ರಗ್ ಗೆ ಸಂಬಂಧಪಟ್ಟಂತೆ. ಈ ಕಾರಣಕ್ಕೆ ಸುದ್ದಿಲಿತ್ತು. ಬಟ್ ಸ್ಟಾಕ್ ಅಲ್ಲಿ ನೋಡಬಹುದು ಪಾಸಿಟಿವ್ ಆಗಿ ಏನು ಪರ್ಫಾರ್ಮೆನ್ಸ್ ಬರಲಿಲ್ಲ. ನಾರ್ಮಲ್ ಆಗಿ ಟ್ರೇಡ್ ಆಗ್ತಿತ್ತು. ಒಂದು ರ್ಯಾಲಿ ಬಂತು, ನಂತರ ಒಂದಷ್ಟು ಹೊತ್ತು ಮೇಲೇನೆ ಟ್ರೇಡ್ ಆಯ್ತು, ಕೊನೆಯಲ್ಲಿ ಮತ್ತೆ ಡೌನ್ ಆಯ್ತು. ಈ ರೀತಿ ಪರ್ಫಾರ್ಮೆನ್ಸ್ ಅಥವಾ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಕ್ಕಿದೆ ಮಾರ್ಕ್ಸನ್ಸ್ ಫಾರ್ಮಾದಲ್ಲಿ. ಇನ್ನು IREDA ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಕಮೆಂಟ್ ಸೆಕ್ಷನ್ ಅಲ್ಲಿ ಬರ್ತಿದಾವೆ. ಈ ಕಂಪನಿ ಯಾಕೆ ಡೌನ್ ಆಗ್ತಿದೆ ಅಂತ. ಬರೀ IREDA ಮಾತ್ರ ಅಲ್ಲ, ಬಹುಶಃ ನೀವು IREDA ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇದೆ ಅಂತ ಅದನ್ನೇ ಅಬ್ಸರ್ವ್ ಮಾಡ್ತಿರ್ಬೋದು ಅಷ್ಟೇ. ಎಲ್ಲ ಕಂಪನೀಸ್ ಕೂಡ ಡೌನ್ ಆಗಿದಾವೆ. ಮೆಜಾರಿಟಿ ಕಂಪನೀಸ್, ಹಾಗಂತ 100% ಅಲ್ಲ, ಮೆಜಾರಿಟಿ ಕಂಪನೀಸ್ ಡೌನ್ ಆಗಿದೆ. ಯಾಕಂದ್ರೆ ಟ್ರೆಂಡ್ ನೆಗೆಟಿವ್ ಇದೆ. ಎಸ್ಪೆಷಲಿ ಸರ್ಕಾರಿ ಕಂಪನಿ ಇದು ಕೂಡ. ಸೊ ಸರ್ಕಾರಿ ಕಂಪನಿಗಳಲ್ಲಿ ಎಲ್ಲ ಕೂಡ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಅದೇ ರೀತಿ ರಿಯಾಕ್ಷನ್ ಇಲ್ಲೂ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಅಷ್ಟೇ. ಲಾಸ್ಟ್ ನವೆಂಬರ್ ಅಲ್ಲಿ ಲಿಸ್ಟ್ ಆದಂತಹ ಕಂಪನಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿತ್ತು. ಒಳ್ಳೆ ರ್ಯಾಲಿಯ ನಂತರ ಅಷ್ಟೇ ಒಳ್ಳೆ ಕರೆಕ್ಷನ್ ಕೂಡ ಕಂಡು ಬಂದಿದೆ. ಇದು ಯಾವಾಗ್ಲೂ ಕೂಡ ಕಂಡು ಬರುವಂತಹ ಸಿನಾರಿಯೋ, ಇವತ್ತು ಮಾತ್ರ ಬರ್ತಾ ಇರುವಂತದ್ದಲ್ಲ. ಜೊತೆಗೆ ರಿನ್ಯೂವಬಲ್ ಎನರ್ಜಿ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಅಮೆರಿಕದಿಂದ ಕೆಲವೊಂದು ಬ್ಯಾಡ್ ನ್ಯೂಸ್ ಗಳು, ಅಂದ್ರೆ ಟ್ರಂಪ್ ಎಲೆಕ್ಟ್ ಆದ ನಂತರ ಈ ರೀತಿಯ ಸಾಕಷ್ಟು ಸುದ್ದಿಗಳಿದಾವೆ. ಬಟ್ IREDA ಅಂತ ದೊಡ್ಡ ನೆಗೆಟಿವ್ ಇಂಪ್ಯಾಕ್ಟ್ ಏನಲ್ಲ ಅಮೆರಿಕದ ರೆಜಿಮ್ ಚೇಂಜ್. ಯಾಕಂದ್ರೆ ಇದು ಜಾಸ್ತಿ ಬಿಸ್ನೆಸ್ ಮಾಡೋದು ಇಂಡಿಯಾದಲ್ಲಿ, ಜಾಸ್ತಿ ಅನ್ನೋದಕ್ಕಿಂತ 100% ಅಂತಾನೆ ಹೇಳ್ಬೋದು. ಇಂಡಿಯನ್ ಕಂಪನೀಸ್ಗೆ ಫಂಡಿಂಗ್ ಅನ್ನ ಮಾಡುತ್ತೆ. ಹಾಗಾಗಿ ಇದಕ್ಕೇನು ತೊಂದರೆ ಇಲ್ಲ. ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರುವಂತ ಚಾನ್ಸಸ್ ಇದ್ದೇ ಇದೆ. ಯಾಕಂದ್ರೆ ನಮ್ಮಲ್ಲಿ ಗ್ರೋತ್ ಗೆ ಅವಕಾಶ ತುಂಬಾನೇ ಇದೆ, ಎಸ್ಪೆಷಲಿ ರಿನ್ಯೂವಬಲ್ ಎನರ್ಜಿ ಸೆಕ್ಟರ್ ಅಲ್ಲಿ. ಹಾಗಾಗಿ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಜೊತೆಗೆ ಒಂದು ಸರ್ಕಾರಿ ಕಂಪನಿ, ಆಲ್ಮೋಸ್ಟ್ ಎಲ್ಲ ಸರ್ಕಾರಿ ಕಂಪನಿಗಳು ಕೂಡ ಡೌನ್ ಆಗಿದಾವೆ. ಆ ಒಂದು ರಿಸ್ಕ್ ಪಾಯಿಂಟ್ ನಿಮಗೆ ಗೊತ್ತಿರಲೇಬೇಕು. ನಾವು 1 ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇನ್ನೂ 1 ಇಯರ್ ಕಂಪ್ಲೀಟ್ ಆಗಿಲ್ಲ. 29ನೇ ತಾರೀಕಿಗೆ 1 ಇಯರ್ ಕಂಪ್ಲೀಟ್ ಆಗುತ್ತೆ. ಈಗಲೂ ಕೂಡ 209% ರಿಟರ್ನ್ಸ್ ಇದೆ. ಯಾವ ರೀತಿ ರ್ಯಾಲಿ ಬಂದಿತ್ತು ನೀವು ಇಲ್ಲಿ ನೋಡಬಹುದು. 383%, ಅಂದ್ರೆ ಆಲ್ಮೋಸ್ಟ್ 400% ರ್ಯಾಲಿ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಆ ನಂತರ 35-36% ಡೌನ್ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ಇದು ಸಾಕಷ್ಟು ಸಲ ಕಂಡು ಬಂದಿದೆ. ಹಿಂದೆನೂ ಕೂಡ ನೀವು ಇಲ್ಲಿ ನೋಡಬಹುದು. ಫೆಬ್ರವರಿ 24 ಅಲ್ಲಿ ಸ್ಟಾಕ್ ಅಲ್ಲಿ 40% ಕರೆಕ್ಷನ್ ಆಗಿತ್ತು.
ಆನಂತರ ಒಳ್ಳೆ ರ್ಯಾಲಿ ಕೂಡ ಕಂಡು ಬಂತು. ಇನ್ ಕೇಸ್ ಈ ಐಯಿಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ರು ಈ ಐಗೆ 38%. ಹಾಗಾಗಿ ಈ ರೀತಿಯ ಪರ್ಫಾರ್ಮೆನ್ಸ್ ಕಾಮನ್ ಆಗಿ ಕಂಡು ಬರ್ತಾ ಇರುತ್ತೆ ಯಾವುದೇ ಸ್ಟಾಕ್ ಅಲ್ಲೂ ಕೂಡ. ತಾಳ್ಮೆ ಇಂಪಾರ್ಟೆಂಟ್ ಇನ್ವೆಸ್ಟ್ ಮಾಡಿದವ್ರಿಗೆ. ಹಾಗಾಗಿನೇ ಯಾವಾಗ್ಲೂ ನೀವು ಇನ್ವೆಸ್ಟ್ ಮಾಡುವಾಗ ರ್ಯಾಲಿ ಬಂದಿದ್ದನ್ನ ನೋಡಿ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ. ಈ ರೀತಿ ರ್ಯಾಲಿ ಬರ್ತಾ ಇದೆ, ದಿನೇ ದಿನೇ ಅಪ್ ಆಗ್ತಾ ಇದೆ ಸ್ಟಾಕ್ ಅನ್ನೋ ಕಾರಣಕ್ಕೆ ನೀವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಾರ್ದು. ಕಂಪನಿಯ ಬಿಸ್ನೆಸ್ ಅನ್ನ ಸ್ಟಡಿ ಮಾಡಬೇಕು. ಅಲ್ಲಿ ನಿಮ್ಗೆ ಏನಾದ್ರೂ ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ಬೋದು ಅನ್ಸುತ್ತಾ, ಆಗ ಬೈ ಮಾಡೋದು ಓಕೆ. ಸುಮ್ಮನೆ ರ್ಯಾಂಡಮ್ ಆಗಿ ಬೈ ಮಾಡಿದ್ರೆ ಈ ರೀತಿ ಡೌನ್ ಪರ್ಫಾರ್ಮೆನ್ಸ್ ಬಂದಂತ ಸಂದರ್ಭದಲ್ಲಿ ಹೋಲ್ಡ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಹಾಗೆ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು, ನಿಯರ್ಲಿ 50,000 ಕೋಟಿ ಇದೆ. ಜೊತೆಗೆ ಈ ಕೂಡ ಡೌನ್ ಆಗಿದೆ. ಈಗ ಒಳ್ಳೆ ಕರೆಕ್ಷನ್ ನಂತರ 33 ವರೆಗೂ ಬಂದಿದೆ. ಒಳ್ಳೆ ವ್ಯಾಲ್ಯೂಯೇಷನ್ ಕೂಡ ಬರ್ತಾ ಇದೆ. ನೋಡೋಣ, ವೈಟ್ ಮಾಡಿ. ಆತರದ ನಿರ್ಧಾರ ಬೇಡ ಅವರೇಜಿಂಗ್ ಮಾಡ್ಲಿಕ್ಕೆ ಅಥವಾ ಬೈ ಮಾಡ್ಲಿಕ್ಕೆ ಹೊಸದಾಗಿ. ವೈಟ್ ಮಾಡಿ, ಮಾರ್ಕೆಟ್ ಸೆಂಟಿಮೆಂಟ್ ಸ್ವಲ್ಪ ಬದಲಾಗ್ಲಿ, ಆ ನಂತರ ನೀವು ಡಿಸಿಷನ್ ತಗೊಳ್ಬಹುದು. ಯಾಕಂದ್ರೆ ಸರ್ಕಾರಿ ಕಂಪನಿ ಆಗಿರೋದ್ರಿಂದ ಸರ್ಕಾರದ ಮೇಲೂ ಕೂಡ ಕೆಲವೊಂದು ಅಲಿಗೇಷನ್ಸ್ ಬರ್ತಾ ಇದೆ. ಸ್ವಲ್ಪ ವೈಟ್ ಮಾಡಿ ಡಿಸಿಷನ್ ತಗೊಳ್ಬೇಕಾಗುತ್ತೆ ಇಂತಹ ಸಂದರ್ಭದಲ್ಲಿ. ಯಾಕಂದ್ರೆ ಈಗ ಮಾರ್ಕೆಟ್ ಸೆಂಟಿಮೆಂಟ್ ಇವತ್ತು ಚೆನ್ನಾಗಿರ್ಬೋದು, ಬಟ್ ಓವರ್ ಆಲ್ ವೀಕ್ಲಿ ಅಥವಾ ಮಂತ್ಲಿ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಈಗಲೂ ಕೂಡ ನೆಗೆಟಿವ್ ಇದೆ. ಹಾಗಾಗಿ ಸ್ಟೇಬಲ್ ಆಗ್ಲಿ ಮಾರ್ಕೆಟ್ ಕಂಡೀಷನ್, ಆನಂತರ ಡಿಸೈಡ್ ಮಾಡಿದ್ರೆ ಬೆಟರ್ ಆಗ್ಬಹುದು. ಸರಿ ಗೆಳೆಯರಿ, ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.